ಮನೆಯಲ್ಲಿ ಕೂತು ಕೂತು ಸಿಕ್ಕಾಪಟ್ಟ ಬೇಜಾರಾಗ್ತಾ ಇತ್ತು. ಅದಕ್ಕೆ ಕೋತಿ ನ್ಯೂಸ್ ಪೇಪರ್ ಓದ್ತಾ ಇರೋದನ್ನ ನೋಡ್ಕೊಬರೋಣ ಅಂತ ಹೋದ್ವಿ. ಇದು ಯಾವ ಸ್ಥಳ ಅಂತ ನಿಮಗೆ ಗೊತ್ತಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಹೋಗೋದು ಹೋಗ್ತಾ ಇದೀವಿ, ಸುಮ್ಮನೆ ಯಾಕೆ ಹೋಗೋದು ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ರೆ ನಾನು ಈ ಕಡೆ ಬಂದೆ, ಅವಳು ಆ ಕಡೆ ಹೋದ್ಲು. ಹಾಳಾಗೋಗ್ಲಿ ಅಂತ ಇನ್ನೊಂದು ವಿಡಿಯೋ ಮಾಡಿದ್ವಿ, ಅದು ಸ್ವಲ್ಪ ಸುಮಾರಾಗಿ ಬಂತು. ಆದ್ರೆ ನಾನು ಸಂತೋಷದಲ್ಲಿಲ್ಲ. ನಮ್ ಕುರಿಮರಿ ಏನೋ ಮಾತಾಡುತ್ತಂತೆ, ಅದೇನು ಅಂತ ನೀವೇ ಕೇಳಿ. ಪ್ಲೇಸ್ಗೆ ಎಷ್ಟು ಸಲ ಬಂದರೂ ಬೇಜಾರಾಗಲ್ಲ. ಅದರಲ್ಲಂತೂ ಮಳೆ ಟೈಮಲ್ಲಿ ಬಂದರೆ ಮಾತ್ರ ಸಕ್ಕತ್ತಾಗಿರ್ತದೆ. ದೇವಸ್ಥಾನಕ್ಕೆ ಯಾರು ಮಾಡರ್ನ್ ಡ್ರೆಸ್ ಹಾಕೊಂಡು ಹೋಗ್ತಾರಾ ಅಂತ ನೀವು ಯೋಚನೆ ಮಾಡ್ಕೊಂಡು ಅಂತೆಲ್ಲ ಅನ್ನಕ್ಕೆ ಹೋಗ್ಬೇಡಿ. ನನ್ನ ಸ್ಯಾರಿ ಮತ್ತೆ ಟ್ರೆಡಿಷನಲ್ ಡ್ರೆಸ್ಸು ಎಲ್ಲ ನನ್ನ ಪೇಜಿನಲ್ಲಿ ಇಟ್ಕೊಂಡಿದ್ದೀನಿ. ಮನೆಯಲ್ಲಿ ನಿಜವಾಗ್ಲೂ ಯಾವುದೂ ಇರಲಿಲ್ಲ. ಆಯ್ತು, ಆಮೇಲೆ ದೇವಸ್ಥಾನಕ್ಕೆ ಬಂದಿದ್ದು ಫುಲ್ ಗಾಳಿ ಎಲ್ಲ ಜೋರಾಯಿತು, ಮಳೆ ಬರೋ ವಾತಾವರಣ ಆಗಿದೆ. ಆದ್ರೂ ಸಹ ವಿಡಿಯೋ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಇವಳಂತೂ ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ತಾ ಇದ್ದಾಳೆ ನನಗೆ ವಿಡಿಯೋ ಅಂತ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಓಕೆ, ನಾವಿಬ್ರು ಮಾತಾಡೋಣ. ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಇವ್ರು ಸುಮ್ಮನೆ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈಗ ಯಾಕೆ ಬಂದಿದೀವಿ ಅಂದ್ರೆ ಇವಳಂತೂ ದೇವ್ರ ದರ್ಶನ ಮಾಡಕ್ಕಂತೂ ಬಂದಿದಂತೂ ಅಲ್ಲ, ಇವಳು ಬಂದಿಲ್ಲ. ಹೆಂಗ್ ಹೇಳ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಣೆ. ನಾನು ಬಂದಿರೋದೇ ಇವಳು ಗೋಬಿ ಕೊಡಿಸ್ತಾಳೆ ಅಂತ ಬಂದಿದ್ದೀನಿ. ನಾನು ಕೊಡಿಸ್ತೀನಿ ಅಂತ ಹೇಳೇ ಇಲ್ಲ. ಇಂಥವ್ರನ್ನೆಲ್ಲ ಕಟ್ಕೊಂಡು ಓಕೆ, ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ, ಬಾಯ್. ನಾವು ಇನ್ನ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ, ಆಗ್ಲೇನೆ ಇವರಿಬ್ರು ಫೋಟೋ ಅಂತ ಶುರು ಮಾಡ್ಕೊಂಡಿದ್ರು. ನನ್ನ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ ಸದ್ಯಕ್ಕೆ ಇವಾಗ ಫೋಟೋ ತಗೊಳ್ಳೋದ ಅಥವಾ ಹೊಳೆ ನೋಡಕ್ ಹೋಗೋದ ಅಂತ ಯೋಚನೆ ಮಾಡ್ತಾ ಇದೀವಿ. ಸೊ ಆಸ್ ಯೂಶುವಲ್ ಇವಳು ಬಂದಿರೋದೇ ಫುಲ್ ಹೊಳೆ ನೋಡೋದಕ್ಕೆ ಬಂದಿದ್ದಾಳೆ. ಏನ್ ಗೊತ್ತಾ, ಫೋಟೋ ಅಂತ ಇರೋದು ನಾವು, ನಮ್ಗಿಂತ ಜಾಸ್ತಿ ತಗೊಳ್ಳೋದು ಇವಳು. ಇಲ್ಲ, ಇವಳ ಬಗ್ಗೆ ಹೇಳಲೇಬೇಕು. ಇವಳ ಹೆಸರು ವರ್ಷಿತಾ ಅಂತ. ನೋಡೋದಕ್ಕೆ ಮಾತ್ರ ಫುಲ್ ಸೈಲೆಂಟ್ ಆಗಿ ಕಾಣಿಸ್ತಾಳೆ ನೋಡಿ, ಬಟ್ ಹೆವಿ ಮಾತಾಡ್ತಾಳೆ. ಅವರಿಬ್ರು ಆಸೆನೆ ನನ್ನ ಆಸೆ ಅಂತ ಅನ್ಕೊಂಡು ಹೊಳೆ ಹತ್ರ ಅವ್ರನ್ನ ಕರ್ಕೊಂಡು ಹೋದೆ. ಆದ್ರೆ ಜನಗಳನ್ನ ನೋಡಿ ನಾ ಕಂಗಾಲಾದೆ. ಬರೀ ಇಂಥದೆಯ ಹೊಳೆ ನೋಡಿದ ಖುಷಿಗೆ ಅವರಿಬ್ರು ತಳ್ಳಿಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ಜನಗಳಿದ್ರು ಅಂತ ಸುಮ್ಮನೆ ಆದೆ. ದೇವಸ್ಥಾನದಲ್ಲಿ ಇವಳಿಗೆ ಯಾರೋ ಒಂದು ಹುಡುಗ ರೇಗಿಸ್ಬಿಟ್ಟ. ಸೊ ಹಂಗಾಗಿ ಇವಳಿಗೆ ರೇಗಿಸಿದ್ದು ಹೊಳೆ ನೋಡೋದಕ್ಕೂ ಮೇಕಪ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ಇವಳಿಗೆ ರೇಗಿಸಿದ್ರು. ಅದಕ್ಕೆ ಫುಲ್ ಉರ್ಕೊಬಿಟ್ಟಿದ್ದಾಳೆ. ಉರ್ಕೊಂಡು ಮಾಸ್ಕ್ ಹಾಕೊಂಡೆ ನಿಂತ್ಕೊಬಿಟ್ಲು. ಯಾರು ಜಾಸ್ತಿ ಮೇಕಪ್ ಮಾಡಿದಾರೆ ಕಂಪೇರ್ ಇವಳೆ. ಹೋಗ್ಲಿ ಪಾಪ ಅಂತ ಹೊಳೆ ಹತ್ರ ವರ್ಷಿಗೊಂದು ವಿಡಿಯೋ ಮಾಡಿಕೊಟ್ಟೆ, ನಮ್ಮ ಕುರಿಗೊಂದು ವಿಡಿಯೋ ಮಾಡಿಕೊಟ್ಟೆ. ಇಬ್ರಿಗೂ ಒಂದೊಂದು ವಿಡಿಯೋ ಮಾಡಿಕೊಟ್ಬಿಟ್ಟು ನಾನು ಮಾತ್ರ 3 ಇಂದ 4 ಮಾಡಿಸ್ದೆ. ಅವ್ರಿಬ್ರಿಗಿಂತ ನಾನು ತುಂಬ ಚಿಕ್ಕವಳಲ್ವಾ, ಅದಕ್ಕೆ ಮಾಡಿಕೊಟ್ರು. ಯಾರೋ ಒಬ್ರು ಅಷ್ಟು ಎತ್ತರದಲ್ಲಿ ನಿಂತಿರೋದನ್ನ ನೋಡ್ಬಿಟ್ಟು ನಮ್ಮ ಚುಂಚನಕಟ್ಟೆನಲ್ಲಿ ಜಿಪ್ಲೈನ್ ಯಾವಾಗ ಮಾಡಿದ್ರು ಅಂತ ಯೋಚಿಸ್ತಾ ಇದ್ವಿ. ಕೊನೆಗೆ ದೇವಸ್ಥಾನಕ್ಕೆ ಹೋದ್ವಿ. ಶ್ರೀರಾಮ ಹಾಗೂ ಸೀತಾಮಾತೆಯ ದರ್ಶನ ಆದ್ಮೇಲೆ ಆಚೆ ಬಂದು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ, ದೇವರೇನಾದ್ರೂ ನಮ್ಮ ಕಣ್ಮುಂದೆ ಪ್ರತ್ಯಕ್ಷ ಆಗಿ ಏನು ಬೇಕು ಅಂತ ಕೇಳಿದ್ರೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅಂತ ಹೇಳ್ತೀವಿ. ಮತ್ತೆ ದೇವರೇನಾದ್ರೂ ಬೇರೇನು ಬೇಡವೆ ಅಂತ ಕೇಳಿದ್ರೆ ಪಿಜ್ಜಾ ಬರ್ಗರ್ ಜೊತೆಗೆ ಇಡ್ಲಿ ವಡೆ ಕೇಳೋಣವಾ ಅಂತ ಯೋಚಿಸ್ತಿದ್ವಿ. ಶ್ರೀರಾಮನ ದರ್ಶನ ಆದ್ಮೇಲೆ ನಮ್ಮ ಮನಃಶಾಂತಿಗೋಸ್ಕರ ದೇವಸ್ಥಾನದಲ್ಲಿ ಕೂತಿದ್ವಿ. ಈ ದೇವಸ್ಥಾನದಲ್ಲಿ ನಾವು ಶ್ರೀ ವಿಷ್ಣುವಿನ 10 ಅವತಾರದ ಚಿತ್ರೀಕರಣವನ್ನು ನೋಡಬಹುದು. ನರಸಿಂಹ ಅವತಾರ, ವಾಮನ ಅವತಾರ, ಪರಶುರಾಮನ ಅವತಾರ, ನಂತರ ಇಲ್ಲಿ ಶ್ರೀರಾಮ ಹಾಗೂ ಸೀತಾಮಾತೆಯ ಚಿತ್ರೀಕರಣವಿದೆ. ನಂತರ ಶ್ರೀರಾಮನ ಅವತಾರ, ಶ್ರೀಕೃಷ್ಣನ ಅವತಾರ ಹಾಗೂ ಬುದ್ಧಾವತಾರ ಹಾಗೂ ಕಲ್ಕಿಯ ಅವತಾರದ ಚಿತ್ರೀಕರಣವಿದೆ. ಈ ಚಿತ್ರೀಕರಣ ಎಲ್ಲ ನೋಡಿ ಆದ್ಮೇಲೆ ದೇವಸ್ಥಾನದ ಸುತ್ತ 3 ಸಲ ಪ್ರದಕ್ಷಿಣೆ ಹಾಕಿ ಜೈ ಹನುಮಾನ್ ಅಂತ ಹೇಳಿ ದೇವಸ್ಥಾನದಿಂದ ಆಚೆ ಬಂದ್ವಿ. ಆಚೆ ಬಂದಿದ ತಕ್ಷಣ ನಮ್ಮ ಕಣ್ಣಿಗೆ ಶ್ರೀ ಮಾರುತಿಯವರೇ ಕಾಣಿಸ್ಕೊಂಡು ಆಂಜನೇಯ ಸ್ವಾಮಿಗೆ ಕೈ ಮುಗ್ದು ನಾವು ಹೋದ್ವಿ ಆಟ ಆಡೋದಿಕ್ಕೆ. ಆಕ್ಚುಲಿ ಇದನ್ನ ಚಿಕ್ಕ ಮಕ್ಳಿಗೆ ಅಂತ ಮಾಡ್ಸಿರೋದು, ಆದ್ರೆ ನಾವು ಹೋಗಿದ್ವಿ ಆಟ ಆಡೋಣ ಅಂತ. ನಾವು ಮಾತ್ರ ಆಟ ಆಡಿದ್ರೆ ಅದು ತಪ್ಪಾಗ್ತಿತ್ತು ಅಲ್ವಾ, ಅದಕ್ಕೇನೆ ನಾವು ನಮ್ಮ ಜೊತೆ ಚಿಕ್ಕ ಮಕ್ಳನ್ನು ಸೇರಿಸ್ಕೊಂಡ್ವಿ. ನನ್ನ ಇಳಿಸ್ಬಿಟ್ಟು ಇವಾಗ ಇವ್ರಿಬ್ರು ಆಡ್ತಾರೆ, ಎಷ್ಟು ಮೋಸ ಮಾಡ್ತಾರೆ ನನಗೆ.
ಇದೊಂದು ಆಟ ಮಿಸ್ ಮಾಡಿದ್ರೆ ನಾನು ಪಕ್ಕ ಡಿಪ್ರೆಷನ್ಗೆ ಹೋಗ್ತೀನಿ ಅಂತ ಈ ಆಟನೂ ಆಡ್ಬಿಟ್ಟೆ. ಆಟ ಎಲ್ಲ ಆಡಾದ್ಮೇಲೆ ಪಾತಾಳದಲ್ಲಿ ಸಮುದ್ರ ನೋಡೋಣ ಅಂತ ಹೋದ್ವಿ. ಆದರೆ ಸಮುದ್ರದಲ್ಲಿ ನೀರೇ ಇರಲಿಲ್ಲ. ಅಯ್ಯೋ, ಈ ಸಮುದ್ರದಲ್ಲಿ ನೀರಿಲ್ಲ ಅಂದರೆ ಏನಾಯಿತು, ಹೊಳೆನಲ್ಲಿ ನೀರು ಬರ್ತಾ ಇದೆ ಅಲ್ವಾ ಅಂತ ಯೋಚನೆ ಮಾಡಿಕೊಂಡು ಜಾರಗುಪ್ಪೆ ಹತ್ಕೊಂಡು ಹೋದ್ವಿ ದೇವಸ್ಥಾನದ ಹತ್ರಕ್ಕೆ. ಪಕ್ಕದಲ್ಲೇ ಮೆಟ್ಲಿದ್ರು ಸಹ ನಾವು ಮಾತ್ರ ಜಾರಗುಪ್ಪೆನೇ ಚೂಸ್ ಮಾಡಿದ್ವಿ. ಚಿಕ್ಕ ಮಕ್ಕಳಲ್ವಾ, ಅದಕ್ಕೆ. ನಾವು ಮತ್ತೆ ದೇವಸ್ಥಾನದ ಹತ್ರ ಹೋದ್ಮೇಲೆ ನಮಗೇನು ಗೊತ್ತಾಯಿತು ಅಂದರೆ ನಾವು ಇದ್ರ ಮೇಲೆ ಹತ್ತೇ ಇಲ್ಲ ಅಂತ. ಇದೊಂದು ಏನಕ್ಕೆ ಮಿಸ್ ಮಾಡಿಬಿಡೋದು ಅಂತ ಯೋಚನೆ ಮಾಡಿಕೊಂಡು ಅದ್ರ ಮೇಲೆ ಹತ್ಬಿಟ್ಟು ಹೊಳೆ ಮತ್ತು ದೇವಸ್ಥಾನ ಎರಡನ್ನೂ ಒಟ್ಟಿಗೆ ನೋಡಿದ್ವಿ. ಗಟ್ಟಿ ಮನಸ್ಸು ಮಾಡಿಕೊಂಡು ಹೊರಡೋಣ ಅಂತ ಹೊರಟ್ವಿ. ಆದರೆ ಅಲ್ಲಿ ಮೀನು ಹಿಡಿತಾ ಇದ್ರು, ಅದನ್ನ ನೋಡ್ಕೊಂಡು ನಿಂತ್ವಿ. ಸುಸ್ತಾಗಿರ್ಬೋದು ಅಂತ ಅಂದ್ಕೊಂಡು ಹೊಟ್ಟೆಗೆ ಏನ್ ತಿಂತೀರಾ ಅಂತ ನಾನು ಕೇಳಿದೆ. ಅದಕ್ಕೆ ಅವರಿಬ್ರು ಚುರ್ಮುರಿ ಅಂತ ಹೇಳಿದ್ರು. ಸರಿ ಅನ್ಕೊಂಡು ಚುರ್ಮುರಿ ತಗೊಂಡು ಸೈಡ್ಗೆ ಬಂದು ಕುತ್ಕೊಂಡು ತಿನ್ಕೊಂಡು ಮಾತಾಡ್ತಾ ಇದ್ವಿ. ಅವಾಗ ಏನಾಯ್ತಂದ್ರೆ ಈ ತರ ಆಯ್ತು. ಆಲ್ರೆಡಿ ತಿಂದಿದ್ಯಾ, ಮತ್ತೆ ತಿನ್ಬೇಡ ಅಂತ ನಾನು ಹೇಳಿದೆ. ಅವ್ರೆಲ್ಲಿ ನನ್ನ ಮಾತು ಕೇಳ್ತಾರೆ, ಐಸ್ ಕ್ರೀಮ್ ಬೇಕೇ ಬೇಕು ಅಂತಂದ್ರು. ಹಾಳಾಗೋಗ್ಲಿ ಅಂತ ಐಸ್ ಕ್ರೀಮು ತೊಗೊಂಡ್ವಿ. ಅದಾದ್ಮೇಲೆ ನಾನು ಬೇಡ ಮತ್ತೆ ಯಾಕೆ ಕೂತ್ಕೊಂಡಿದ್ದೀರಿ ಹೇಳ್ರಿ ಹೋಣ ಅಂತ ಅಂದ್ಬಿಟ್ಟು ಅವ್ರಿಬ್ರು ದರ ಅಂತ ಹೇಳ್ಕೊಂಡು ಗೇಟಿಂದ ಆಚೆ ಬಂದೆ. ಅಲ್ಲಿಂದ ಡೈರೆಕ್ಟ್ ನಾವು ಬಸ್ ಸ್ಟಾಪಿಗೆ ಬಂದ್ವಿ. ಬಂದಿದ ತಕ್ಷಣ ಬಸ್ಸು ಸಿಕ್ತು. ಬಸ್ ನಮ್ಮನೆ ಮುಂದೆನೇ ಪಾಸ್ ಆಯಿತು. ನಾನು ಇಳ್ಕೊಳ್ತೀನಿ ಅಂತ ಹೇಳಿದೆ. ಇವರಿಬ್ರು ಬಿಡಲಿಲ್ಲ. ಏನಕ್ಕಂದರೆ ನಮ್ಮ ಕುರಿ ಶಾಪಿಂಗ್ ಮಾಡಬೇಕಿತ್ತಂತೆ. ಸರಿ ಅಂತ ಅಂದ್ಕೊಂಡು ಹೋದ್ವಿ ಶಾಪಿಂಗ್ಗೆ. ಅಲ್ಲೇನಾಯಿತು ಅಂದರೆ ಫೋನಲ್ಲಿ ಯಾವುದಾದ್ರೂ ಬಟ್ಟೆಗಳನ್ನ ಸರ್ಚ್ ಮಾಡಿಬಿಟ್ಟು ನೋಡೋದು. ಕೊನೆಗೆ ಅವು ಆಂಟಿಗೆ ತೋರಿಸೋದು. ಆಂಟಿ, ಈ ಬಟ್ಟೆ ಇದೆಯಾ ನಿಮ್ಮ ಶಾಪಲ್ಲಿ ಅಂತ. ಅವರು ಇಲ್ಲ ಕಣಪ್ಪ ಅಂತ ಹೇಳೋದು. ಇದನ್ನೇ 5ರಿಂದ 10 ನಿಮಿಷ ಮಾಡಿದ್ರು. ನನ್ನ ಪರಿಸ್ಥಿತಿ ನೆನೆಸ್ಕೊಂಡು ನನ್ನ ಮನಸ್ಸಲ್ಲೇ ಕಣ್ಣೀರಾಗ್ತಾ ಇದೆ. ಅದೇ ಟೈಮಲ್ಲಿ ವರ್ಷಿ ನನ್ನನ್ನು ಕರೆದ್ಬಿಟ್ಟು ಬಟ್ಟೆ ಮೇಲೆ ನಿನ್ನ ಹೆಸರಿದೆ ನೋಡು ಅಂದ್ಬಿಟ್ಟು ತೋರಿಸಿದ್ಲು. ನನಗೆ ಅಳ್ಬೇಕಾ ನಗಬೇಕಾ ಒಂದು ಗೊತ್ತಾಗಲಿಲ್ಲ. ಅದೇ ಬೇಜಾರಲ್ಲಿ ಹೋಗಿ ಮಿರರ್ ಹತ್ರ ಒಂದು ವೀಡಿಯೋ ಮಾಡಿದೆ. ವೀಡಿಯೋ ಮಾಡಿ ನಾನು ಅಂಗಡಿಯಿಂದ ಆಚೆ ಬಂದೆ. ಅವರಿಬ್ರು ಬಟ್ಟೆ ತೊಗೊಂಡು ಆಚೆ ಬಂದರು. ದೇವ್ರಿಗೊಂದು ಧನ್ಯವಾದ ತಿಳಿಸಿ ನಾವು ಹೊರಟ್ವಿ ನಮ್ಮನೆ ಕಡೆಗೆ. ಬಟ್ಟೆ ತಗೋತೀನಿ ಅಂತ ಹೇಳಿ ಇಷ್ಟೊತ್ತು ಮಾಡಿದ್ಲು. ಅಯ್ಯಪ್ಪ, ಇವಳೆ ಟೈಮ್ ಬಂದು 6:03 ಮಧ್ಯಾಹ್ನ 2 ಗಂಟೆಗೆ ಹೋದವರು. ಇವಾಗ 6:30. ಇವಾಗ ಹೋಗ್ತಾ ಇದೀವಿ. ಇವಳು ಬಟ್ಟೆ ತಗೊಳೋದಕ್ಕೆ ನಮ್ಮನ್ನ ಗುಡ್ ಕನ್ಸ್ಬಿಟ್ಟಿದ್ದಾಳೆ. ನಂಗೆ ಯಾವುದು ಇಷ್ಟನೇ ಆಗ್ಲಿಲ್ಲ. ಆದ್ರೆ 2 ಟಾಪ್ ತಗೊಂಡೆ. ಯಾವ ಹುಡುಗಿನ ಕೇಳಿ ಸೇಮ್ ಡೈಲಾಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.